ಇನ್ನೇನು ಕಡ್ಲಿ ಸೀಸನ್ ಮುಗ್ಯಾಕ ಬಂತ್ರಿ. ಆಲ್ಮೋಸ್ಟ್ ಮುಗ್ದಂಗೆ ರೀ. ಈ ಹಸೆ ಕಾಳು ಏನು ಇರ್ತಾವಲ್ರಿ, ಈ ಹಸೆ ಕಾಳಿಂದ ಅಂದ್ರೆ ಹಸೆ ಕಡ್ಲಿ ಕಾಳಿಂದ ಚಟ್ನಿ ಮಾಡ್ಕೊತೀನ್ರಿ. ಭಾರಿ ಮಸ್ತ್ ಆಗಿರ್ತೈತಿ. ರೊಟ್ಟಿ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಭಾರಿ ಮಸ್ತ್ ಇರುತ್ತೆ ರೀ. ನಾವು ಹಸೆ ಕಡ್ಲಿ ಕಾಳನ್ನ ಈಗ ಹಂಚಿನಾಗ ಹಾಕಿ ಹುರಿಯಾಕತ್ತೀನಿ ನೋಡ್ರಿ. ಅದಕ್ಕೆ ಒಂದಿಷ್ಟು ಸ್ವಲ್ಪ ಒಂದು ಕಡ್ಡಿ ಬೆಳ್ಳುಳ್ಳಿ, ಒಂದು 4 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಟಮಾಟಿ ಅನ್ನ ಹಾಕ್ಕೊಂಡಿನಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಂದಾಗ ಹುರಿಬೇಕ್ರಿ. ಮೊದಲು ಕಡ್ಲಿ ಕಾಳನ್ನ ಹುರ್ಕೊಂಡು ಆಮೇಲೆ ಇವನ್ನೆಲ್ಲ ಹಾಕಿ ಚಂದಾಗ ಹುರ್ಕೋಬೇಕ್ರಿ. ಇವೆಲ್ಲ ಹುರಿದ್ಮೇಲೆ ನಾನೀಗ ಒಂದು ಮಿಕ್ಸಿ ಜಾರಿಗೆ ತಗೊಂಡಾಗ್ತೀನಿ ನೋಡ್ರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚಂದಾಗ ರುಬ್ಕೋಬೇಕ್ರಿ. ಇದನ್ನು ಪೂರ್ತಿ ಸಣ್ಣಗೆ ರುಬ್ಕೋಬಾರ್ದ್ರಿ, ಒಂದು ಸ್ವಲ್ಪ ಔಡ ಬೌಡ ಇರಲಿ. ಆಮೇಲೆ ಈಗ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಕೊಳತ್ತೀನಿ ನೋಡ್ರಿ. ಯಾಕಂತಂದ್ರೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಂಡ್ರಿ ಇನ್ನೂ ಟೇಸ್ಟ್ ಭಾರಿ ಮಸ್ತ್ ಆಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು, ಆಮೇಲೆ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚಂದಾಗ ಫ್ರೈ ಮಾಡಿಕೊಂಡು ನಾವೇನೀಗ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಹಿಂಡಿ ಕಡ್ಲಿ ಕಾಳಿಂದ, ಅದಕ್ಕೆ ಮ್ಯಾಲೆ ಹಾಕ್ಕೊಂಡು ಮಸ್ತನಂಗೆ ಮಿಕ್ಸ್ ಮಾಡಿಬಿಟ್ರೆ ಹಸೆ ಕಡ್ಲಿ ಕಾಳಿಂದ ಹಿಂಡಿ ಭಾರಿ ಮಸ್ತನಂಗೆ ರೆಡಿ ಆಗ್ಬಿಡ್ತೈತೆ ನೋಡ್ರಿ. ತಿನ್ನಕ್ಕಂತೂ ಭಾರಿ ರುಚಿ ಇರುತ್ತೆ. ಯಾರ್ಯಾರೆಲ್ಲ ತಿಂದಿರಿ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ.